ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಕ್ರೌರ್ಯ ತೋರಿದ 4 ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಗ್ಯಾರಂಟಿ ನ್ಯೂಸ್ ರಿಪೋರ್ಟ್ ಮಾಡಿದ ಬೆನ್ನಲ್ಲೇ ಕ್ರೂರಿಗಳ ಮೇಲೆ ಕೇಸ್ ಬಿದ್ದಿದೆ. ಪ್ರಕರಣವನ್ನ ಜಿಲ್ಲಾ ಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಪರಿಣಾಮ ವಸತಿ ಶಾಲೆಗೆ ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಜೆಎಂಎಫ್ಸಿ ಕೋರ್ಟ್ನ ಪ್ರಧಾನ ದಿವಾನಿ ನ್ಯಾಯಾಧೀಶರು ಮುರುಗೇಂದ್ರ ತುಬಾಕಿ ಅವರು ಭೇಟಿ ಕೊಟ್ಟಿದ್ದಾರೆ. ಖುದ್ದಾಗಿ ಅವರೇ ಬಂದಿದ್ದಾರೆ. ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ಶಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಗಲಕೋಟೆಯ ನವನಗರ 54ನೇ ಸೆಕ್ಟರ್ನಲ್ಲಿರುವಂತಹ ವಸತಿ ಶಾಲೆ ಇದು. ಆರೋಪಿಗಳಿಂದಲೂ ಸ್ಥಳ ಮಹಜರನ್ನ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಹಲ್ಲೆಗೆ ಬಳಸಿದ ಸಾಮಗ್ರಿಗಳನ್ನ ಸೀಸ್ ಕೂಡ ಮಾಡಿದ್ದಾರೆ. ಮಹಜರಿಗೂ ಕೂಡ ಕರ್ಕೊಂಡ್ ಬಂದಿದ್ರು. ಮಹಜರಿನ ಸಂದರ್ಭದಲ್ಲಿ ಹೆಂಗಿರೋದು ಗೊತ್ತಾ, ಎಲ್ಲಿ ನಿಂತ್ಕೊಂಡಿದ್ರಿ, ಎಲ್ಲಿ ಹೊಡಿತಾ ಇದ್ರಿ, ಯಾವ್ದು ತಗೊಂಡು ಹೊಡಿತಾ ಇದ್ರಿ, ಎಲ್ಲಿ ಇಡ್ತಾ ಇದ್ರಿ ವಾಪಸ್ ಅದನ್ನ, ಯಾಕೆ ಹೊಡಿತಾ ಇದ್ರಿ, ಆ ಜಾಗದಲ್ಲೇ ನಿಂತ್ಕೊಂಡು ಕೇಳಿಸ್ತಾರಲ್ಲ, ಅವಾಗ ಮುಜುಗರ ಆಗಿರುತ್ತೆ ಇವ್ರುಗಳಿಗೆ. ಪಾಪಿಗಳು ಮಕ್ಕಳಿಗೆ ಏನೂ ಮಾತಾಡಕ್ ಬರಲ್ಲ, ವಾಪಸ್ ಕಂಪ್ಲೇಂಟ್ ಮಾಡಕ್ ಯಾರೂ ಇಲ್ಲ, ಅವ್ರಿಗೆ ಕೇಳೋರು ಯಾರೂ ಇಲ್ಲ ಅಂತ ಇಬ್ರು ಶಿಕ್ಷಕ ದಂಪತಿಗಳು ಬೇರೆ ಇದ್ರಂತೆ. ಒಟ್ಟು 4 ವಿರುದ್ಧ ಕೇಸ್ ಆಗಿದೆ. ಬರೀ ಇದು ಕೇಸ್ ಆಗಬಾರ್ದು, ಬರೀ ಇದು ವಾಪಸ್ ಹಂಗೆ ಹೊಡಿಬೇಕು. ಏನೂ ಆಗಲ್ಲ, ಮಕ್ಳಿಗೆ ಏನೂ ಆಗಿಲ್ಲ, ಇವ್ರಿಗೂ ಏನಾಗಲ್ಲ, ಹಂಗೆ ಹೊಡೆದು ಆಮೇಲೆ ಕೇಸ್ ಕಂಟಿನ್ಯೂ ಮಾಡ್ಬೇಕು ಇವ್ರುಗಳಿಗೆ.